ಶ್ರೀಶೈಲಂನ ನಲ್ಲಮಲ್ಲ ಅಡವಿಯ ಶ್ರೀ ನಾಗಲೋಟಿ ವೀರಭದ್ರನಿಗೂ ಮಠಮಾರಿಯ ಈ ವೀರಭದ್ರನಿಗೂ ಏನ್ ಸಂಬಂಧ? ಹೈದರಾಬಾದಿನ ನಿಜಾಮ ಈ ಸ್ವಾಮಿಯ ಪವಾಡವನ್ನು ಕಂಡು ಬೆರಗಾಗಿದ್ದಾದರೂ ಏಕೆ? ಈ ಗ್ರಾಮಕ್ಕೆ ಮಠಮಾರಿ ಎಂಬ ಹೆಸರು ಹೇಗೆ ಬಂತು ಅಂತ ತಿಳಿಯೋಣ ಬನ್ನಿ. ಶಿವನ ಉಗ್ರ ಅವತಾರ, ಕೋಪಗೊಂಡ ಶಿವನ ಜಟೆಯಿಂದ ಹುಟ್ಟಿದ ಮಹಾಯೋಧ, ಅನ್ಯಾಯದ ವಿರುದ್ಧ ಧರ್ಮಕ್ಕಾಗಿ ಅವತರಿಸಿದ ದೈವ, ದುಷ್ಟರ ಸಂಹಾರಕ, ಭಕ್ತರ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವಿಂದು ನಿಜಾಮರ ಕಾಲದ 400 ವರ್ಷಗಳು ಹಳೆಯದಾದ ಈ ದೇವಸ್ಥಾನದ ಚರಿತ್ರೆಯನ್ನು ತಿಳಿಯೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಮಠಮಾರಿಯ ಗ್ರಾಮಸ್ಥರು ಎತ್ತಿನ ಬಂಡಿಗಳಲ್ಲಿ ಮನೆಯ ಮಾಳಿಗೆಗಳನ್ನು ನಿರ್ಮಿಸುವ ಸಲುವಾಗಿ ದೊಡ್ಡ ಮರದ ದಿಂಬಿಗಳನ್ನು ತರಲು ಶ್ರೀಶೈಲಂನ ಹತ್ತಿರ ಇರುವ ನಾಗಲೋಟಿ ಗ್ರಾಮದ ನಲ್ಲಮಲ್ಲ ಅರಣ್ಯಕ್ಕೆ ಹೋಗಿದ್ದರು. ಅಲ್ಲಿ ನಾಗಲೋಟಿಯ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಮರದ ದಿಂಬಿಗಳನ್ನು ಬಂಡಿಗಳಲ್ಲಿ ತುಂಬಿಸಿಕೊಂಡು ಮರಳಿ ಮಠಮಾರಿ ಗ್ರಾಮಕ್ಕೆ ಬರುವಾಗ ಹೀರಾಪುರ ಗ್ರಾಮದಲ್ಲಿ ಬಂಡಿಗಳು ಕದಲದೆ ನಿಂತಲ್ಲಿ ನಿಂತುಕೊಂಡವಂತೆ. ಆಗ ಭಯಭೀತರಾದ ಗ್ರಾಮಸ್ಥರು ಮನದಲ್ಲೇ ನಾಗಲೋಟಿ ವೀರಭದ್ರನ ಸ್ತೋತ್ರವನ್ನು ಜಪಿಸಿದರಂತೆ. ಆ ಮರುಕ್ಷಣವೇ ಬಂಡಿಯಿಂದ ಬಾಲಕನ ರೂಪದಲ್ಲಿ ವೀರಭದ್ರ ಸ್ವಾಮಿ ನೆಲಕ್ಕೆ ಜಿಗಿಯುತ್ತಾನೆ. ಆ ರೀತಿ ಜಿಗಿದ ಸ್ಥಳದಲ್ಲೇ ಬಾವಿ ಉದ್ಭವಿಸುತ್ತದೆ. ಹೀರಾಪುರ ಗ್ರಾಮದಲ್ಲಿ ಆ ಬಾವಿಯನ್ನು ಇಂದಿಗೂ ಸಹ ಕಾಣಬಹುದಾಗಿದೆ. ಮಠಮಾರಿ ಗ್ರಾಮದಲ್ಲಿ ಮಾರಮ್ಮ ದೇವಿ ನೆಲೆಸಿದ್ದರಿಂದ ವೀರಭದ್ರ ಸ್ವಾಮಿಯು ಮೊದಲು ಕೂರುತಿಪ್ಪಲಿ ಗ್ರಾಮದಲ್ಲಿ ತಮ್ಮ ಪಾದಗಳನ್ನು ಇರಿಸುತ್ತಾರೆ. ಮುಂದೆ ವೀರಭದ್ರೇಶ್ವರ ಸ್ವಾಮಿಯು ಮಾರಿಯನ್ನು ಸಂಹಾರ ಮಾಡಿ ಮಠಮಾರೀಶನಾಗಿ ನೆಲೆಸುತ್ತಾನೆ. ಮಾರಿಯನ್ನು ನಿರ್ಮಾಯಗೊಳಿಸಿದ್ದಕ್ಕಾಗಿ ಆ ಗ್ರಾಮಕ್ಕೆ ಮಠಮಾರಿ ಎಂಬ ಹೆಸರು ಬರುತ್ತದೆ. ವೀರಭದ್ರೇಶ್ವರ ಗುಡಿಯ ನಿರ್ಮಾಣಕ್ಕಾಗಿ ಊರಿನ ಗೌಡನು 7 ವರ್ಷದ ಕಂದಾಯದ ಹಣವನ್ನು ಬಳಸಿದರಂತೆ. ಇದರಿಂದ ಕೋಪಗೊಂಡ ಹೈದರಾಬಾದಿನ ನಿಜಾಮ ದೊರೆ ಗೌಡನನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ನೀಡುತ್ತಾನೆ. ಆಗ ಗೌಡನು ವೀರಭದ್ರ ಸ್ವಾಮಿಯ ಸ್ತೋತ್ರವನ್ನು ಮನದಲ್ಲಿ ನೆನೆದಾಗ ಬೇಡಿಗಳು ಕಳಚಿಕೊಂಡು ಜೈಲಿನ ಬೀಗ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತ್ತಂತೆ. ಆಗ ಈ ಸ್ವಾಮಿಯ ಪವಾಡವನ್ನು ಅರಿತ ನಿಜಾಮ ದೊರೆಯು ಗೌಡನನ್ನು ಬಂಧನದಿಂದ ಮುಕ್ತಗೊಳಿಸಿದ ಎಂಬ ಪ್ರತೀತಿ ಇದೆ. ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಸೋಮವಾರ ವೀರಭದ್ರ ಸ್ವಾಮಿ ಬಂಡಿಯಿಂದ ಜಿಗಿದ ಹೀರಾಪುರದ ಮೂಲ ಸ್ಥಳದಿಂದ ಸ್ವಾಮಿಯನ್ನು ಮಠಮಾರಿಗೆ ಕರೆತರಲಾಗುತ್ತದೆ. ಅದೇ ರೀತಿ ಪ್ರತಿ ವರ್ಷ ಬನದ ಹುಣ್ಣಿಮೆಯಂದು ಹೀರಾಪುರ, ಕೂರುತಿಪ್ಪಲಿ ಹಾಗೂ ಮಠಮಾರಿಯ ಭಕ್ತಾದಿಗಳೆಲ್ಲರೂ ಸೇರಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಪ್ರಯತ್ನಕ್ಕೆ ಫಾಲೋ, ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಒಂದೇ ಒಂದು ಫಾಲೋ ನನಗೆ ಆನೆ ಬಲ ನೀಡುತ್ತೈತಿ. ಹಂಗ ಮುಂದೆ ಯಾವ ದೇವಸ್ಥಾನದ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಸದಾ ನಿಮ್ಮ ಋಣದೊಳಗ ಎಂಪರರ್ ಈಶ.